ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡಕ್ ಹೋಗೋಣ ಲಯನ್ ಅನ್ನೋ ಮೂವಿನ. ಈ ಮೂವಿ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಈ ಮೂವಿಯಲ್ಲಿ ಒಂದು ಸಣ್ಣ ಹುಡುಗ ಅಕಸ್ಮಾತ್ ಒಂದು ಟ್ರೈನ್ ಹತ್ತಿ ತಮ್ಮ ಊರಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಅವ್ನು ಮತ್ತೆ ಬಂದು ಅವ್ರ ಫ್ಯಾಮಿಲಿ ಸೇರ್ದ್ನ ಇಲ್ಲ ಅನ್ನೋದೇ ಈ ಸ್ಟೋರಿ. ಆಕ್ಚುಲಿ ಈ ಮೂವಿ ಒಂದು ನೈಜ ಘಟನೆ ಆಧಾರಿತವಾಗಿದೆ. ಮತ್ತೆ ಆ ಕಡೆ ಆ ಸ್ಟೋರಿ ಕಡೆ ಹೋಗೋಣ ಬನ್ನಿ. ಈಗ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ಗೆ ಸರು ಅನ್ನೋ ಒಬ್ಬ ಹುಡುಗನ್ ತೋರಿಸ್ತಾರೆ. ಹಾಗೇನೆ ಸ್ವಲ್ಪ ಪಕ್ಕದಲ್ಲಿ ನೋಡಿದ್ರೆ ಅವ್ರ ಅಣ್ಣ ಆದ ಗುಡ್ಡನ್ನ ತೋರಿಸ್ತಾರೆ. ಇವರಿಬ್ರು ಈಗ ಯಾವ ಕೆಲಸ ಮೇಲೆ ಇಲ್ಲಿ ಬಂದಿದ್ದಾರೆ ಅಂದ್ರೆ ಒಂದು ಟ್ರೈನ್ ಅಲ್ಲಿ ಕಳ್ತನ ಮಾಡ್ಲಿಕ್ಕೆ. ಅದ್ ಯಾವ್ದೇ ಪ್ಯಾಸೆಂಜರ್ ಟ್ರೈನ್ ಅಲ್ಲ, ಬದಲಾಗಿ ಒಂದು ಗುಡ್ಸ್ ಟ್ರೈನ್. ಈಗ ಗುಡ್ಡು ತುಂಬಾ ರಿಸ್ಕ್ ತಗೊಂಡು ರನ್ನಿಂಗ್ ಅಲ್ಲಿ ಇರುವಂತ ಟ್ರೈನ್ ಹತ್ತಿ ಆ ಟ್ರೈನ್ ಅಲ್ಲಿ ಕಲ್ಲಿದ್ನ ಕದೀತಾ ಇರ್ತಾನೆ. ಇವನು ಈ ರೀತಿ ಕಳ್ತನ ಮಾಡೋದಕ್ಕೆ ರೀಸನ್ ಏನಂದ್ರೆ ಅವ್ರ ಮನೇಲಿ ಇದ್ದಂತ ತುಂಬಾನೇ ಬಡತನ. ಅದೇ ರೀತಿ ಒಂದಿನ ಇವರಿಬ್ರು ಕದ್ದಿರೋಂತ ಕಲ್ಲಿದ್ನ ತಗೊಂಡು ಒಂದು ಅಂಗಡಿಗೆ ಹೋಗ್ತಾರೆ. ಈಗ ಅವರಿಬ್ರು ಅಂಗಡಿಗೆ ಬಂದ್ಮೇಲೆ ಸರುಗೆ ಅಲ್ಲಿ ಇದ್ದಂತ ಜಿಲೇಬಿ ತಿನ್ಬೇಕಂತ ಅನ್ಸುತ್ತೆ. ಆಗ ಸರು ತನ್ನ ಅಣ್ಣನ ಹತ್ರ ಅಣ್ಣ ನಂಗೊಂದು ಜಿಲೇಬಿ ತಗೊಡು ಅಂತ ಕೇಳ್ತಾನೆ. ಅದಕ್ಕೆ ಗುಡ್ಡು ನನ್ನ ಹತ್ರ ಈಗ ಅಷ್ಟು ಕಾಸಿಲ್ಲ, ಮುಂದೆ ಒಂದಿನ ತಗೊಡ್ತೀನಿ ಅಂತ ಹೇಳ್ತಾನೆ. ಈಗ ಅವ್ರ ಅಣ್ಣ ಹೇಳಿದ ಮಾತಿಗೆ ಸರು ಬೇಜಾರ್ ಮಾಡ್ಕೊಂತಾನೆ ಅಂತ ನಾವ್ ಅನ್ಕೊಂಡ್ರೆ, ಬದಲಾಗಿ ಸರು ಮುಂದೊಂದ್ ದಿನ ನಾವ್ ಈ ಜಿಲೇಬಿ ಅಂಗಡಿನೇ ತಗೊಳೋಣ ಅಂತ ಹೇಳ್ತಾನೆ. ಇದಾದ್ಮೇಲೆ ಅವ್ರು ತಂದಿದಂತ ಕಲ್ಲಿದ್ಲಿಗೆ ಅವ್ರೊಂದ್ ಸ್ವಲ್ಪ ಹಾಲು ಕೊಟ್ಟು ಅಲ್ಲಿಂದ ಕಳಿಸ್ತಾರೆ. ಈಗ ಗುಡ್ಡು ಮತ್ತೆ ಸರು ಅವ್ರ ಮನೆಗ್ ಬಂದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಅವ್ರ ಮನೆ ಪರಿಸ್ಥಿತಿ ಏನು ಅಂತ. ಈಗ ಇವರಿಬ್ರು ಹಾಲು ತಂದು ಕೊಟ್ಟಾಗ ಅವ್ರ ಅಮ್ಮ ಕೇಳ್ತಾರೆ ಯಾರು ನಿಮ್ಗೆ ಹಾಲು ಕೊಟ್ರು ಅಂತ. ಅದಕ್ಕೆ ಗುಡ್ಡು ಮತ್ತು ಸರು ಏನು ಮಾತೇ ಆಡೋದಿಲ್ಲ. ಇನ್ನು ಗುಡ್ಡನ ಫ್ಯಾಮಿಲಿ ನೋಡೋದಾದ್ರೆ ಗುಡ್ಡುಗೆ ತಾಯಿ, ತಮ್ಮ ಮತ್ತೆ ಒಬ್ಬ ತಂಗಿ ಇರ್ತಾಳೆ. ಅದೇ ತರ ಒಂದಿನ ರಾತ್ರಿ ಗುಡ್ಡು ನನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಈಗ ಇವನ್ ಮಾತು ಕೇಳ್ದಂತ ಸರು ನಾನು ಕೂಡ ನಿನ್ ಜೊತೆ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಈ ಮಾತಿಗೆ ಗುಡ್ಡು ನೀನ್ ತುಂಬಾನೇ ಸಣ್ಣವನು, ಅಲ್ಲಿ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗುತ್ತೆ, ನಿನ್ನಿಂದ ಅದಾಗೋದಿಲ್ಲ, ನೀನ್ ಬರ್ಬೇಡ ಸುಮ್ನೆ ಇರು ಅಂತಾನೆ. ಈ ಮಾತಿಗೆ ಸರು ಏನು ಮಾತಾಡದೆ ಅಲ್ಲಿದ್ದಂತ ಚೇರ್ ನ ಎತ್ತು ತೋರಿಸ್ತಾನೆ. ಸಾಲದಕ್ಕೆ ನೆಲದಲ್ಲಿ ಬಿದ್ದಿದಂತ ಸೈಕಲ್ ಕೂಡ ಎತ್ತು ತೋರಿಸ್ತಾನೆ. ಇದಾದ್ಮೇಲೆ ಸರು ಹೇಳ್ತೀನಿ ನಾನು ಯಾವ್ದೇ ಕೆಲಸ ತುಂಬಾ ಈಸಿಯಾಗಿ ಮಾಡ್ತೀನಿ ಅಂತ. ಇವನು ಈ ರೀತಿ ಹೇಳ್ತಾ ಇರೋದ್ ಕಾರಣ ಏನಂದ್ರೆ ಅವ್ರ ಮನೇಲಿ ಇರುವಂತ ಬಡತನ. ಸರು ಈಗ ಮಾಡ್ತಿರೋಂತ ಈ ಸರ್ಕಸ್ ಗಳಿಂದ ಅವ್ರ ಅಣ್ಣನಿಗೆ ಬೇರೆ ಆಪ್ಷನ್ ಇಲ್ಲದೆ ಅವ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇದಾದ್ಮೇಲೆ ಇವರಿಬ್ರು ಒಂದ್ ಸೈಕಲ್ ನ ಏರ್ಕೊಂಡು ಒಂದು ರೈಲ್ವೆ ಸ್ಟೇಷನ್ ಗೆ ಬರ್ತಾರೆ. ಈಗ ಹಂಗ್ ಬಂದಂತ ಸರುಗೆ ಈಗ ತುಂಬಾನೇ ನಿದ್ದೆ ಬರ್ತಾ ಇರುತ್ತೆ. ಎಷ್ಟೇ ಆಗ್ಲಿ ಗುಡ್ಡುನ ಪ್ರೀತಿಯ ತಮ್ಮ ಅಲ್ವಾ ಸರು, ಅದಕ್ಕೆ ಅವನು ರೈಲ್ವೆ ಸ್ಟೇಷನ್ ಗೆ ಅವನ ಹೆಗ್ಲ ಮೇಲೆ ಹಾಕೊಂಡು ಬರ್ತಾನೆ. ಈಗ ರೈಲ್ವೆ ಸ್ಟೇಷನ್ ಗೆ ಬಂದಂತ ಗುಡ್ಡು ನಿದ್ದೆ ಮಾಡ್ತಿದ್ದಂತ ಸರುನ ಎಬ್ಬರ್ಸಕ್ ಟ್ರೈ ಮಾಡ್ತಾನೆ. ಈಗ ಇವನ್ ಮಾತಿಗೆ ಸರು ನಿದ್ದೆಯಿಂದ ಎದ್ದು ಅಣ್ಣ ದಯವಿಟ್ಟು ನಂಗೆ ಡಿಸ್ಟರ್ಬ್ ಮಾಡ್ಬೇಡ, ನಂಗೆ ತುಂಬಾನೇ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಈಗ ಗುಡ್ಡು ಅಲ್ಲೇ ಇದ್ದಂತ ಒಂದು ಬೆಂಚ್ ಮೇಲೆ ಮಲಗಿಸಿ ನಾನು ಬೆಳಗ್ಗೆ ಬರ್ತೀನಿ, ಅಲ್ಲಿವರೆಗೂ ನೀನ್ ಇಲ್ಲೇ ಇರ್ಬೇಕು ಅಂತ ಹೇಳ್ತಾನೆ. ಆಯ್ತು ನೀನ್ ಬೆಳಗ್ಗೆ ಬರೋರು ನಾನು ಇಲ್ಲೇ ಇರ್ತೀನಿ, ಬಟ್ ನೀನ್ ಬರ್ಬೇಕಾದ್ರೆ ನಂಗೆ ಜಿಲೇಬಿ ತಗೋಬಾ ಅಂತ ಹೇಳ್ತಾನೆ. ಅದಕ್ಕೆ ಈಗ ಗುಡ್ಡು ಪಕ್ಕ ನಿನ್ಗೆ ಬೆಳಗ್ಗೆ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಈ ಮಾತಿಗೆ ಸರು ನಂಗೆ ಒಂದಲ್ಲ 2,000 ಜಿಲೇಬಿ ಬೇಕು ಅಂತ ಹೇಳ್ತಾನೆ. ಇದಾದ್ಮೇಲೆ ಅವ್ರನ್ನ ಅಲ್ಲಿಂದ ಹೊರಡ್ತಾನೆ. ಈಗ ಸರುಗೆ ನಿದ್ದೆಯಿಂದ ಎಚ್ಚರ ಆದ್ಮೇಲೆ ಆ ರೈಲ್ವೆ ಸ್ಟೇಷನ್ ಖಾಲಿ ಆಗಿರೋದನ್ನ ನೋಡ್ತಾನೆ. ಇದರಿಂದ ಸರುಗೆ ಸ್ವಲ್ಪ ಭಯ ಆಗಿ ಅಲ್ಲಿದ್ದಂತ ರೈಲ್ವೆ ಸ್ಟೇಷನ್ ಪೂರ್ತಿ ಹುಡುಕಿದ್ರೆ ಒಂದೇ ಒಂದು ಮನುಷ್ಯನು ಕೂಡ ಅವ್ನ ಕಣ್ಣು ಕಾಣಿಸೋದಿಲ್ಲ. ಈಗ ಸರುಗೆ ಟ್ರೈನ್ ಪ್ಲಾಟ್ಫಾರ್ಮ್ ಮೇಲೆ ಒಂದು ಟ್ರೈನ್ ನಿಂತಿರೋದು ಕಾಣುತ್ತೆ. ಅದಕ್ಕೆ ಈಗ ಸರು ಹೋಗಿ ಆ ಟ್ರೈನ್ ಹತ್ತಿ ಕೂತ್ಕೊಂತಾನೆ. ಈಗ ಟ್ರೈನ್ ಹತ್ತಿ ಕೂತ್ಕೊಂಡಂತ ಸರು ನಮ್ಮ ಅಣ್ಣ ಬರೋ ಗಂಟ ಇಲ್ಲೇ ವೇಟ್ ಮಾಡಿ ಅವ್ನ್ ಬಂದ್ಮೇಲೆ ಅವನ ಜೊತೆ ಹೋಗೋಣ ಅಂತ ಲೆಕ್ಕ ಹಾಕಿರ್ತಾನೆ. ಬಟ್ ಸರು ಲೈಫ್ ಅಲ್ಲಿ ಈಗ ವಿಧಿ ಬೇರೆನೆ ಲೆಕ್ಕ ಹಾಕಿತ್ತು. ಹಾಗೆ ಸೀಟ್ ಮೇಲೆ ಕೂತ್ಕೊಂಡಂತ ಸರು ಸ್ವಲ್ಪ ಹೊತ್ತು ಮತ್ತೆ ನಿದ್ದೆ ಮಾಡ್ಬಿಡ್ತಾನೆ. ಸರು ಈಗ ಎಚ್ಚರಾಗಿ ನೋಡಿದ್ರೆ ಸುತ್ತು ಬೆಳಕಾಗಿದೆ, ಟ್ರೈನ್ ಕೂಡ ಮೂವ್ ಆಗ್ತಾ ಇದೆ. ಈಗ ಗಾಬರಿಯಿಂದ ಎದ್ದಂತ ಸರು ಅವನಿದ್ದ ಕೋಚ್ ನ ಪೂರ್ತಿ ಓಡಾಡ್ತಾನೆ. ಬಟ್ ಅವನಿಗೆ ಅಲ್ಲಿ ಒಂದು ಮನುಷ್ಯರು ಕಾಣಿಸೋದಿಲ್ಲ. ಈಗ ಸರು ಅಲ್ಲಿದ್ದಂತ ಡೋರ್ನು ಹೇಳೋದ್ ನೋಡ್ತಾನೆ, ಆಗ್ಲೂ ಕೂಡ ಅವನಿಂದ ಆಗೋದಿಲ್ಲ. ಇದಾದ್ಮೇಲೆ ಸರು ಅವ್ರ ಅಣ್ಣನ್ ಕೂಡ ಕೂಗಕ್ ಟ್ರೈ ಮಾಡ್ತಾನೆ. ಬಟ್ ಅವ್ರ ಅಣ್ಣ ಅಲ್ಲಿ ಇಲ್ವಲ್ಲ. ಈಗ ಕೋಚ್ ಅಲ್ಲಿ ಒಬ್ಬನೇ ಇದ್ದಂತ ಸರು ಅವ್ನ ಕೈಯಲ್ಲಿ ಏನೋ ಆಗದೆ ಒಂದ್ ಕಡೆ ಕುತ್ಕೊಂಡ್ಬಿಡ್ತಾನೆ. ಈಗ ಹಾಗೆ ಹೋಗ್ತಿದ್ದ ಟ್ರೈನ್ ಕೆಲವು ಕಡೆ ಸ್ಟಾಪ್ ಕೊಟ್ಟು ಸರು ಕೈಯಲ್ಲಿ ಇಳಿಯಕ್ ಆಗೋದಿಲ್ಲ. ಅದಕ್ಕೆ ರೀಸನ್ ಅಂದ್ರೆ ಅದ್ರಲ್ಲಿ ಇದ್ದಂತ ಡೋರ್ಗೆಲ್ಲ ಲಾಕ್ ಆಗಿರ್ತವೆ. ಈಗ ಹೋಗ್ತಿರುವಂತ ಟ್ರೈನ್ ಅಲ್ಲಿ ಸರುಗೆ ಊಟ ಅಥವಾ ನೀರು ಏನು ಕೂಡ ಸಿಕ್ಕಿರೋದಿಲ್ಲ. ಇದಾದ್ಮೇಲೆ ಆ ಟ್ರೈನ್ ಒಂದ್ ಕಡೆ ಸ್ಟಾಪ್ ಕೊಡುತ್ತೆ, ಮತ್ತೆ ಡೋರ್ಗಳು ಕೂಡ ಓಪನ್ ಆಗ್ತವೆ. ಆ ಜಾಗ ಯಾವ್ದಂದ್ರೆ ಕೋಲ್ಕತ್ತಾದ ವೆಸ್ಟ್ ಬೆಂಗಾಲ್ ಸಿಟಿ. ಈಗ ಸರುಗೆ ಗೊತ್ತಿಲ್ಲ ತನ್ನ ಮನೆಯಿಂದ 1,600 ಕಿಲೋಮೀಟರ್ ದೂರದಲ್ಲಿ ಇದೀನಿ ಅಂತ. ಈಗ ಟ್ರೈನ್ ಇಂದ ಕೆಳಗಿಳಿದ ಸರುಗೆ ಅಲ್ಲಿ ತುಂಬಾನೇ ಜನ ಇರೋದು ಕಾಣುತ್ತೆ. ಮೇ ಬಿ ಇದು ಫಸ್ಟ್ ಟೈಮ್ ಇರ್ಬೇಕು ಅವ್ನ ಇಷ್ಟು ಜನ ನೋಡ್ತಾ ಇರೋದು. ಇದಾದ್ಮೇಲೆ ಸರು ತನ್ನ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಅಲ್ಲಿ ಇದ್ದಂತ ಟಿಕೆಟ್ ಕೌಂಟರ್ ಬಂದು ಕೇಳ್ತಾನೆ. ಬಟ್ ಆ ಟಿಕೆಟ್ ಕೌಂಟರ್ ಇದ್ದವ್ರಿಗೆ ಬೆಂಗಾಲಿ ಬಿಟ್ರೆ ಬೇರೆ ಭಾಷೆ ಗೊತ್ತಿರೋದಿಲ್ಲ. ಆದ್ರಿಂದ ಸರು ಏನ್ ಹೇಳ್ದಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸರು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ತನ್ನಂತಿರೋಂತ ಎಷ್ಟು ಮಕ್ಳು ಅವ್ನ ಕಣ್ಣಿಗೆ ಕಾಣಿಸ್ತಾರೆ. ಈಗ ಸರು ಆ ದಾರಿ ತಪ್ಪಿ ಬಂದಿದ್ದಂತ ಮಕ್ಕಳ ಜೊತೆನೆ ತಾನು ಹೋಗಿ ಮಲ್ಕೊಂತಾನೆ. ಸರು ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿದ್ದಾಗ ಅಲ್ಲಿದ್ದಂತ ಮಕ್ಕಳು ಜೋರಾಗಿ ಕಿರ್ಚೋದು ಅವ್ನ್ ಕೇಳಿಸ್ತಾ ಇರುತ್ತೆ. ಇದರಿಂದ ಸರು ಏನಾಯ್ತು ಅಂತ ಎದ್ದು ನೋಡಿದ್ರೆ ಅಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಅವರು ಬಂದಿರ್ತಾರೆ. ಇದನ್ನ ನೋಡಿದಂತ ಸರು ಭಯ ಬಿದ್ದು ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ಈಗ ಸರು ಅಲ್ಲಿಂದ ಬಂದು ಆಚೆ ನೋಡಿದ್ರೆ ಆಲ್ರೆಡಿ ಕತ್ಲಾಗಿರೋದು ಕಾಣುತ್ತೆ. ಸಾಲದಕ್ಕೆ ಅವ್ನು ಇರುವಂತ ಹೈವೇಲಿ ಒಂದೇ ಒಂದು ಮನುಷ್ಯನ್ ಕೂಡ ಇರೋದಿಲ್ಲ. ಈಗ ಸರು ಅಲ್ಲೇ ಇದ್ದಂತ ಒಂದು ದೇವಿಯ ವಿಗ್ರಹ ಹತ್ರ ಹೋಗ್ತಾನೆ. ಈಗ ಸರು ನಿನ್ನೆಯಿಂದ ಏನೋ ತಿಂದೇ ಇರೋದಕ್ಕೆ ಅವ್ನು ತುಂಬಾನೇ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಆಗ ಅಲ್ಲಿ ಬಂದು ನೋಡಿದಾಗ ಸರುಗೆ ಅಲ್ಲಿ ದೇವಿ ಮುಂದೆ ಹಣ್ಣುಲಿರೋದು ಕಾಣುತ್ತೆ. ಇದರಿಂದ ಸರು ಆ ಹಣ್ಣುಗಳು ತಗೊಂಡು ಹೊಟ್ಟೆ ತುಂಬಾ ತಿಂತಾನೆ. ಈಗ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಸರು ಈ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡೋದ್ರೆ ನಮ್ಮ ಮನೆಗೆ ಹೋಗ್ತೀನಿ ಅಂತ ನಡ್ಕೊಂಡು ಹೋಗ್ತಾ ಇರ್ತಾನೆ. ಈಗ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾರಂತ ಸರು ನೂರ್ ಅನ್ನೋ ಲೇಡಿ ನೋಡ್ತಾಳೆ. ಈಗ ಸರು ಹತ್ರ ಬಂದಂತ ಆ ಲೇಡಿ ಯಾರು ನೀನು ಯಾಕೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೀಯ ಅಂತ ಕೇಳ್ತಾಳೆ. ಅದಕ್ಕೀಗ ನಮ್ಮ ಸರು ನಡೆದಿಂದೆಲ್ಲ ಅವಳ ಹತ್ರ ಹೇಳ್ತಾನೆ. ಇದಾದ್ಮೇಲೆ ಅವಳ ಮನೆ ಕರ್ಕೊಂಡೋಗಿ ಇವ್ನ ಹೊಟ್ಟೆ ತುಂಬಾ ಊಟ ಇಕ್ಕಿ ಅದಾದ್ಮೇಲೆ ಸ್ನಾನ ಮಾಡಿ ಸಿಗ್ತಾಳೆ. ಈಗ ಇವರಿಬ್ರು ಮಲ್ಕೊಂಡಿರ್ಬೇಕಾದ್ರೆ ನಾಳೆ ನೀನು ನೋಡಕ್ ಒಬ್ರು ಬರ್ತಾರೆ, ಅವ್ರು ನಿನ್ನ ನಿಮ್ಮೂರ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೂರ್ ಮನೆಗೆ ರಾಮನ್ ಅನ್ನೋನು ಬರ್ತಾನೆ. ಹಾಗೆ ಬಂದಂತ ಆ ವ್ಯಕ್ತಿ ಸರು ಬಾಡಿನ ಪೂರ್ತಿ ಚೆಕ್ ಮಾಡ್ತಾನೆ. ಇದಾದ್ಮೇಲೆ ನೂರ್ ಹತ್ರ ಹೋಗಿ ಗುಟ್ಟಾಗಿ ನನಗ್ ತಕ್ಕನದನ್ನೇ ಹುಡುಕಿದ್ಯಾ ಅಂತ ಹೇಳ್ತಾನೆ. ಈ ವಿಚಾರನ ಸರು ಅವ್ರಿಗೆ ಗೊತ್ತಿಲ್ದಂಗೆ ಕೇಳಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಆಚೆ ಓಡ್ ಬಂದ್ಬಿಡ್ತಾನೆ. ಹಾಗೆ ಓಡ್ ಬಂದಂತ ಸರ್ಗೆ ಅಲ್ಲಿ
ಅಲ್ಲೇ ಒಂದು ಬ್ರಿಡ್ಜ್ ಕೆಳಗಡೆ ಜಾಗ ಇರೋದಕ್ಕೆ ಕಾಣುತ್ತೆ. ಈಗ ಸರು ಸ್ವಲ್ಪ ದಿನಗಳ ಮಟ್ಟಿಗೆ ಅಲ್ಲೇ ಇರಬೇಕಾಗಿ ಬರುತ್ತೆ. ಈಗ ಅಲ್ಲೇ ಮಲ್ಕೊಂಡಿದ್ದಂತ ಸರುಗೆ ಅವ್ರ ಅಮ್ಮ ಜ್ಞಾಪಕ ಬರಕ್ ಶುರು ಆಗುತ್ತೆ. ಅದೇನಂದ್ರೆ ಅವ್ರ ಅಮ್ಮ ಕಲ್ಲು ಹೊಡಿತಿದ್ದು, ಅವ್ರ ಅಮ್ಮಗೆ ಇವನು ಹೆಲ್ಪ್ ಮಾಡ್ತಾ ಇದ್ದು ಎಲ್ಲ ಜ್ಞಾಪಿಸ್ಕೊಂತಾನೆ. ಈಗ ಸರು ಇದೇ ರೀತಿ 2 ತಿಂಗಳನ್ನ ಕಳ್ತಿರ್ತಾನೆ. ಹಾಗೇನೆ ಸರು ಒಂದು ದಿನ ತುಂಬಾನೇ ಹೊಟ್ಟೆ ಸ್ಪೂನಿಂದ ಅಲ್ಲೊಂದು ಸ್ಪೂನ್ ಇಟ್ಕೊಂಡು ಕೂತಿರ್ತಾನೆ. ಈಗ ಸರುನ ಆಪೋಸಿಟ್ ಅಲ್ಲಿ ಇದ್ದಂತ ಒಂದು ರೆಸ್ಟೋರೆಂಟ್ ಅಲ್ಲಿ ಒಬ್ಬ ಹುಡುಗ ಕಾಫಿ ಕುಡಿತಾ ಕೂತಿರ್ತಾನೆ. ಈಗ ಸರು ಅವ್ನು ಹೇಗ್ ಮಾಡ್ತಾನೋ ಅದೇ ರೀತಿ ಇವನು ಕೂಡ ಮಾಡ್ತಾ ಇರ್ತಾನೆ. ಇದು ನೋಡಿದಂತ ಆ ಹುಡುಗ ಸರು ಹತ್ರ ಬಂದು ಅವನಿಗೆ ಊಟ ಕೊಡ್ತಾನೆ. ಇದಾದ್ಮೇಲೆ ಆ ಹುಡುಗ ಸರುನ ಹೇಗಾದ್ರೂ ಅವ್ರ ಊರಿಗೆ ಕಳ್ಸ್ಕೊಡ್ಬೇಕು ಅಂತ ಪೊಲೀಸ್ ಸ್ಟೇಷನ್ ಗೆ ಕರ್ಕೊ ಬರ್ತಾನೆ. ಈಗ ಆ ಹುಡುಗ ಪೊಲೀಸ್ ಸ್ಟೇಷನ್ ಗೆ ಸರುನ ಕರ್ಕೊ ಬಂದು ಈ ಹುಡುಗ ಕಲಿಸ್ತಾನಿಯಾ ಅಂತ ಹೇಳ್ತಾ ಇದ್ದಾನೆ. ಅದು ಎಲ್ಲಿಂದ ನನ್ಗೆ ಗೊತ್ತಿಲ್ಲ, ದಯವಿಟ್ಟು ಇವನ್ನ ಅಲ್ಲಿ ಸೇರಿಸಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ಹುಡುಗ ನಿಮ್ಮ ಅಮ್ಮನ ಹೆಸರು ಏನು ಅಂತ ಕೇಳ್ತಾನೆ. ಅದಕ್ಕೆ ಸರು ನಮ್ಮ ಅಮ್ಮನ ಹೆಸರು ಅಮ್ಮಿ ಅಂತ ಹೇಳ್ತಾನೆ. ಹಿಂದಿಯಲ್ಲಿ ಅಮ್ಮಿ ಅಂದ್ರೆ ಅಮ್ಮ ಅಂತ ಅಲ್ವಾ ಅರ್ಥ. ಆಕ್ಚುಲಿ ನಮ್ಮ ಸರುಗೆ ಅವ್ರ ಅಮ್ಮನ ಹೆಸರು ಕೂಡ ಗೊತ್ತಿರೋದಿಲ್ಲ. ಇದಾದ್ಮೇಲೆ ಅಲ್ಲಿರುವಂತ ಪೊಲೀಸರು ಇವನ ಫೋಟೋ ಎಲ್ಲ ತೆಗೆದು ಅಡ್ವರ್ಟೈಸ್ಮೆಂಟ್ ಎಲ್ಲ ಹಾಕ್ತಾರೆ. ಬಟ್ ಈ ವಿಚಾರವಾಗಿ ಯಾವುದೇ ಒಂದು ರೆಸ್ಪಾನ್ಸ್ ಕೂಡ ಬರೋದಿಲ್ಲ. ಇದಾದ್ಮೇಲೆ ಅಲ್ಲಿದ್ದಂತ ಪೊಲೀಸರು ಸರುನ ತಗೊಂಡೋಗಿ ಅನಾಥಾಶ್ರಮದಲ್ಲಿ ಸೇರಿಸ್ತಾರೆ. ಈಗ ಸರು ಅದೇ ಅನಾಥಾಶ್ರಮದಲ್ಲಿ 3 ತಿಂಗಳು ಕಳೀತಾನೆ. ಇದಾದ್ಮೇಲೆ ಸರು ಹತ್ರ ಶ್ರೀಮತಿ ಸೂಡ್ ಅನ್ನೋ ಮಹಿಳೆ ಬರ್ತಾಳೆ. ಈಗ ಆ ಮಹಿಳೆ ಸರು ಹತ್ರ ಕಳೆದ 3 ತಿಂಗಳಿಂದ ನಾವು ನಿಮ್ಮ ಪೇರೆಂಟ್ಸ್ ನೋಡ್ತಾ ಇದೀವಿ, ಬಟ್ ಯಾವುದೇ ತರದ ಲೀಡ್ ಸಿಕ್ಕಿಲ್ಲ ನಮಗೆ. ಅದೇ ರೀತಿ ನಾವು ನ್ಯೂಸ್ ಪೇಪರ್ ಅಲ್ಲೂ ಹಾಕಿದ್ವಿ, ಅದನ್ನ ಡೈಲಿ 1.5 ಕೋಟಿ ಜನ ಓದ್ತಾರೆ, ಬಟ್ ಅದ್ರಲ್ಲೂ ನಮ್ಗೆ ಯಾವುದೇ ತರದ ಲೀಡ್ ಸಿಕ್ಕಿಲ್ಲ ಅಂತ ಹೇಳ್ತಾಳೆ. ಈಗ ಆ ಮಹಿಳೆ ಏನ್ ಹೇಳ್ತಾ ಇದ್ದಾಳೆ ಅಂತ ಅರ್ಥ ಆಗ್ತಾರಂತ ಸರು ನಾನು ನಮ್ಮ ಅಣ್ಣ ಆದ ಗುಡ್ಡು ಹತ್ರ ಹೋಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೀಗ ಆ ಮಹಿಳೆ ನಿಮ್ಮೂರು ಎಲ್ಲಿದೆ ಅಂತ ನಮ್ಗೆ ಹೋಗೋ ಗೊತ್ತಾಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೀಗ ಸರು ನಮ್ಮೂರು ಇಲ್ಲಿಂದ ತುಂಬಾನೇ ದೂರ ಇದೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ಮಹಿಳೆ ಇನ್ನು ಕಾದ್ ಪ್ರಯತ್ನ ಇಲ್ಲ, ನಿನ್ನ ಅಡಾಪ್ಟ್ ಮಾಡ್ಕೊಳಕ್ಕೆ ಒಂದು ಆಸ್ಟ್ರೇಲಿಯಾ ಕಪಲ್ಸ್ ಬಂದಿದ್ದಾರೆ ಅಂತ ಹೇಳ್ತಾಳೆ. ಆಕ್ಚುಲಿ ಆ ಕಪಲ್ಸ್ ಸರುನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಈ ವಿಚಾರನ ಶ್ರೀಮತಿ ಸೂಡ್ ಅವರು ಸರುಗೆ ಹೇಳ್ತಾ ಅವ್ರು ನಿನ್ನ ತಂದೆ ತಾಯಿ ಇದ್ದಂಗೆ, ಅವ್ರು ನಿನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಆ ಮಹಿಳೆ ಸರುನ ತನ್ನ ಮನೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಬಂದ್ ನೋಡಿದಂತ ಸರುಗೆ ತನ್ನಂತ ಇರುವಂತ ಎಷ್ಟೋ ಮಕ್ಳು ಅಲ್ಲಿ ಕಾಣ್ತವೆ. ಈಗ ಆ ಮಹಿಳೆ ಏನು ಕರ್ಕೊಂಡ್ ಬಂದಿದ್ದಾಳೆ ಸರುನ ಅಂದ್ರೆ ಅವನಿಗೆ ಬೇಸಿಕ್ ಇಂಗ್ಲಿಷ್ ಕಲ್ಸೋದಕ್ಕೆ. ಈಗ ಸರು ಬೇಸಿಕ್ ಇಂಗ್ಲಿಷ್ ಕಲ್ತಿದ್ದಾದ್ಮೇಲೆ ಶ್ರೀಮತಿ ಸೂಡ್ ಅವರು ಅವನ್ನ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತಾರೆ. ಈಗ ಆಸ್ಟ್ರೇಲಿಯಾಗೆ ಬಂದ ಸರುನ ಸೂ ಮತ್ತೆ ಜಾನ್ ಅನ್ನೋ ಕಪಲ್ಸ್ ಅಡಾಪ್ಟ್ ಮಾಡ್ಕೊಂತಾರೆ. ಈಗ ಆ ಕಪಲ್ಸ್ ಸರುನ ಅವ್ರ ಮನೆ ಕರ್ಕೊಂಡೋಗಿ ಅವ್ರ ಮನೆನ ಪರಿಚಯ ಮಾಡ್ಸಕ್ ಶುರು ಮಾಡ್ತಾರೆ. ಆಕ್ಚುಲಿ ಸರು ಇದು ಒಂದು ಚಿಕ್ಕ ಮನೆಯಲ್ಲಿ, ಬಟ್ ಸರುಗೆ ಈ ದೊಡ್ಡ ಮನೆ ನೋಡಿ ತುಂಬಾನೇ ಆಶ್ಚರ್ಯ ಆಗಕ್ ಶುರು ಆಗುತ್ತೆ. ಈಗ ಸರು ಸ್ನಾನ ಮಾಡ್ತಾ ಇದ್ರೆ ಸೂ ಅಲ್ಲಿಗೆ ಬಂದು ಈ ರೀತಿ ಹೇಳಕ್ ಶುರು ಮಾಡ್ತಾಳೆ. ಅದೇನಂದ್ರೆ ನಿನ್ನ ಜೀವನದ ಪ್ರಯಾಣ ತುಂಬಾನೇ ಕಷ್ಟ ಇತ್ತು ಅಂತ ನನಗೆ ಗೊತ್ತು. ಈಗ ನಾನು ಹೇಳ್ತಾ ಇರೋದು ಕೂಡ ನಿಂಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ನನಗೆ ಗೊತ್ತು, ಬಟ್ ಇದಕ್ಕೆ ಮುಂದೆ ಒಂದಿನ ನೀನು ಉತ್ತರ ಕೊಡ್ತೀಯ ಅಂತ ಹೇಳ್ತಾಳೆ. ಈಗ ಸರು ಅದೇ ರೀತಿ ಅವರ ಕಲ್ಚರ್ ಅವರ ಲ್ಯಾಂಗ್ವೇಜ್ ಕೂಡ ತುಂಬಾ ಈಜಿಯಾಗಿ ಕಲ್ಕೊಂಡ್ಬಿಡ್ತಾನೆ. ಈಗ ಸರು ಎಷ್ಟು ಕಂಫರ್ಟಬಲ್ ಆಗಿ ಕಾಣ್ತಾ ಇದ್ದಾನಂದ್ರೆ ಅವ್ರಿಗೆ ಸ್ವಂತ ಮಗನೇನೋ ಅನ್ನೋ ರೀತಿ ಕಾಣ್ತಾ ಇರ್ತಾನೆ. ಅದೇ ರೀತಿ ಜಾನ್ ಮತ್ತೆ ಶೂ ಇವನ್ನ ತುಂಬಾನೇ ಅದ್ಭುತವಾಗಿ ನೋಡ್ಕೊಂತಾ ಇರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಿಸ್ಟರ್ ಜಾನ್ ಮತ್ತೆ ಶೂಗೆ ಮಕ್ಳಿಲ್ಲ ಅಂತಲ್ಲ, ಬದಲಾಗಿ ಮಕ್ಳೇ ಮಾಡ್ಕೊಂಡೆ ಇವರು ಅಡಾಪ್ಟ್ ಮಾಡ್ಕೊಂಡಂತ ಪ್ಲಾನ್ ಮಾಡಿದ್ರು. ಇದಾದ 1 ವರ್ಷಕ್ಕೆ ಜಾನ್ ಮತ್ತೆ ಶೂ ಇನ್ನೊಂದು ಮಗುನ ದತ್ತು ತಗೊಂತಾರೆ. ಬಟ್ ಆ ಮಗು ಸರು ತರ ಕಂಫರ್ಟಬಲ್ ಆಗಿ ಕಾಣ್ತಾ ಇರೋದಿಲ್ಲ. ಅದಕ್ಕೆ ರೀಸನ್ ಏನಂದ್ರೆ ಅವನೇ ಗಾಯ ಮಾಡ್ಕೊಂಡು ಅವನೇ ಹೊಡ್ಕೊಂಡು ಮಾಡ್ತಾ ಇರ್ತಾನೆ. ಇಷ್ಟೆಲ್ಲ ತೀಟೆ ತನಗ್ ತಾನೇ ಮಾಡ್ಕೊಂತ ಇದ್ರು ಶೂ ಮತ್ತೆ ಜಾನ್ ಅವನ್ನ ಚೆನ್ನಾಗಿ ನೋಡ್ಕೊಂಡು ಟ್ರೈ ಮಾಡ್ತಾ ಇರ್ತಾರೆ. ಈಗ ಅದೇ ರೀತಿ ಸರುನ ದತ್ತು ಪಡ್ತಿದ್ದಂತ ತಾಯಿ ಅಳ್ತಾ ಇರೋದನ್ನ ಸರು ನೋಡ್ತಾನೆ. ಈಗ ಸರು ಸೂ ಹತ್ರ ಹೋಗ್ಬಿಟ್ಟು ಅವಳನ್ನ ಸಮಾಧಾನ ಮಾಡ್ತಾನೆ. ಈಗ ಇದೇ ರೀತಿ ಕೆಲವು ವರ್ಷಗಳು ಕಳೆದೋಗುತ್ತೆ. ಈಗ 25 ವರ್ಷದ ನಂತರ ಹೇಗಿದ್ದಾನೆ ನಮ್ಮ ಹೀರೋ ಅಂತ ನೋಡಿದ್ರೆ ಈ ರೀತಿ ಕಾಣಿಸ್ತಾನೆ. ಮಿಸ್ಟರ್ ಜಾನ್ ಮತ್ತೆ ಶೂಗೆ ಇವನ್ ಕಂಡ್ರೆ ತುಂಬಾನೇ ಪ್ರೀತಿ ಇರುತ್ತೆ. ಇದಕ್ಕೆ ರೀಸನ್ ಇವನ್ ಇದ್ದಂತ ರೀತಿ. ಈಗ ಅವನು ಹೋಟೆಲ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಮಾಡೋದಕ್ಕೆ ಮೆಲ್ಬರ್ನ್ ಹೋಗಿದ್ದ. ಈಗ ನಮ್ಗೆ ಸರುನ ನಂತರ ಇನ್ನೊಂದು ಮಗುನ ಅಡಾಪ್ಟ್ ಮಾಡ್ಕೊಂಡಿದ್ರಲ್ಲ ಆ ಹುಡುಗನ್ ಕೂಡ ತೋರಿಸ್ತಾರೆ. ಈಗ ಸರು ಅವನು ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾನೆ, ಬಟ್ ಇವ್ರಿಬ್ರಿಗೂ ಒಪ್ಕೊಂಡ್ರೆ ಅವ್ರಿಗೆ ಆಗ್ತಾ ಇರೋದಿಲ್ಲ. ಇದಾದ್ಮೇಲೆ ಸರು ಹೋಟೆಲ್ ಮ್ಯಾನೇಜ್ಮೆಂಟ್ ನ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ತಾನೆ. ಈಗ ಅಲ್ಲಿ ಬಂದಿದ್ದವರೆಲ್ಲ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಕ್ ಶುರು ಮಾಡ್ತಾರೆ. ಅದೇ ತರ ಈಗ ಸರುನ ಸರ್ದಿ ಬರುತ್ತೆ. ಆಗ ಸರು ನಾನು ಮೂಲತಃ ಕೋಲ್ಕತ್ತಾ, ನಾನು ಒಂದು ಸ್ವಂತ ಹೋಟೆಲ್ ಓಪನ್ ಮಾಡ್ಬೇಕಿದ್ದೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಸರು ಅಲ್ಲೊಂದು ಹೌಸ್ ಪಾರ್ಟಿಗೆ ಹೋಗ್ತಾನೆ. ಈಗ ಅಲ್ಲಿ ಬಂದ್ ನೋಡಿದಂತ ಸರುಗೆ ಬರೀ ಇಂಡಿಯನ್ ಫುಡ್ ಇರೋದೇ ಕಾಣುತ್ತೆ. ಈಗ ಅದೇ ರೀತಿ ಪಕ್ಕದಲ್ಲಿ ನೋಡಿದಾಗ ಅಲ್ಲಿ ಜಿಲೇಬಿ ಇರೋದು ಕಾಣುತ್ತೆ. ಈಗ ನೋಡಿದಂತ ಸರುಗೆ ಅವ್ರನ್ನ ಅವತ್ತು ಜಿಲೇಬಿ ತಗೊಡ್ತೀನಿ ಅಂತ ಹೇಳಿದ್ ಜ್ಞಾಪಕ ಬರುತ್ತೆ. ಈ ವಿಚಾರ ಜ್ಞಾಪಿಸ್ಕೊಂಡಂತ ಸರು ಅಲ್ಲೇ ಅಳಕ್ ಶುರು ಮಾಡ್ತಾನೆ. ಇದಾದ್ಮೇಲೆ ಸರು ತನ್ನ ಬಗ್ಗೆ ಫ್ರೆಂಡ್ಸ್ ಹತ್ರ ಹೇಳಕ್ ಶುರು ಮಾಡ್ತಾನೆ. ಅದೇನಂದ್ರೆ ನಾನು ಮೂಲತಃ ಕೋಲ್ಕತ್ತಾ ಅಲ್ಲ, ಬದಲಾಗಿ ಇನ್ನೊಂದ್ ಕಡೆಯಿಂದ ತಪ್ಸ್ಕೊ ಬಂದಿದ್ದೆ ಅಂತ ಹೇಳ್ತಾನೆ. ಅದು ಹೇಗೆ ತಪ್ಸ್ಕೊ ಬಂದಿ ಅಂತ ಫ್ರೆಂಡ್ಸ್ ಹೇಳಿದ್ದಕ್ಕೆ ಆಗ ಸರು ಅಕಸ್ಮಾತ್ ಆಗಿ ನಾನು ಹತ್ತಿದಂತ ಒಂದು ಟ್ರೈನ್ ಅಲ್ಲಿಂದ ಮೂವ್ ಆಗಿದ್ರಿಂದ ನಾನು ಕೋಲ್ಕತ್ತಾಗ ಬಂದೆ ಅಂತ ಹೇಳ್ತಾನೆ. ಈ ಮಾತು ಕೇಳಿದಂತ ಇನ್ನೊಬ್ಬ ಹುಡುಗ ಕೇಳ್ತಾನೆ ಆ ಟ್ರೈನ್ ಅಲ್ಲಿ ನೀನು ಎಷ್ಟು ದಿನ ಸ್ಟೇ ಆಗಿದೆ ಅಂತ. ಅದಕ್ಕೆ ಸರು ಹೇಳ್ತಾನೆ ಒಂದ್ 2-3 ದಿನ ಇದ್ದೆ ಅಂತ. ಅದೇ ರೀತಿ ಅಲ್ಲಿದ್ದಂತ ಒಂದು ಹುಡುಗಿ ನಿಮ್ಮ ಹಳ್ಳಿ ಹೆಸರು ಏನು ಅಂತ ಕೇಳ್ತಾಳೆ. ಅದಕ್ಕೆ ಈಗ ಸರು ಗನಸಲಿ ಅಂತ ಹೇಳ್ತಾನೆ. ಬಟ್ ಸರುಗಂತೂ ಒಂದು ಡೌಟ್ ಇರುತ್ತೆ, ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ನ ಇಲ್ಲ ಅಂತ. ಈಗ ಅದೇ ರೀತಿ ಸರು ಹಿಂದಿ ಮಾತಾಡೋದನ್ನ ಬಿಟ್ಟು ತುಂಬಾ ದಿನ ಆಗಿರುತ್ತೆ. ಅದೇ ರೀತಿ ಈಗ ಒಬ್ಬ ಹುಡುಗ ಹೇಳಕ್ ಶುರು ಮಾಡ್ತಾನೆ. ಅದೇನಂದ್ರೆ ನೀನು ಇಳಿದಂತ ಜಾಗ, ನೀನು ಬಂದಂತ ಡೈರೆಕ್ಷನ್ ಮತ್ತೆ ಟೈಮಿಂಗ್ಸ್ ನ ಇಟ್ಕೊಂಡು ಒಂದು ಲೆಕ್ಕ ಹಾಕಿದ್ರೆ ನಿಂಗೆ ಗೊತ್ತಾಗುತ್ತೆ ಅಂತ. ಈಗ ಅಲ್ಲೇ ಇದ್ದಂತ ಒಂದು ಹುಡುಗಿ ಗೂಗಲ್ ನ ಅರ್ಥ ಬಗ್ಗೆ ಹೇಳ್ತಾಳೆ. ಗೂಗಲ್ ನ ಅರ್ಥ ಯೂಸ್ ಮಾಡೋದ್ರಿಂದ ನಿಮ್ಮೂರ್ ನಿನ್ಗೆ ಸಿಗ್ಬೋದು
ಸಿಗ್ಬೋದು, ದಯವಿಟ್ಟು ಅದ್ರಲ್ಲಿ ಒಂದ್ಸಲ ಹುಡುಕು ಅಂತ ಹೇಳ್ತಾಳೆ. ಈಗ ಅದೇ ರೀತಿ ಸರು ಆ ಮಾತುಗಳನ್ನ ಅಲ್ಲಿಗೆ ಸ್ಟಾಪ್ ಮಾಡಿಸ್ತಾನೆ. ಈಗ ಪಾರ್ಟಿ ಎಲ್ಲ ಮುಗಿದಾದ್ಮೇಲೆ ಎಲ್ಲರೂ ಅವ್ರವ್ರ ಮನೆ ಕಡೆ ಹೋಗಕ್ ಶುರು ಮಾಡ್ತಾರೆ. ಈಗ ಅದೇ ರೀತಿ ಸರು ಕಡೆ ನೋಡಿದ್ರೆ ಸರುನು ಒಂದು ಹುಡುಗಿ ಜೊತೆ ಹೋಗ್ತಾ ಇರ್ತಾನೆ. ಆ ಹುಡುಗಿ ಹೆಸರು ಬಂದು ಲೂಸಿ ಆಗಿರುತ್ತೆ. ಇವರಿಬ್ರು ಒಬ್ಬರನ್ನೊಬ್ರು ಇಷ್ಟ ಪಡ್ತಾ ಇರ್ತಾರೆ, ಬಟ್ ಇನ್ನೇ ಹೇಳ್ಕೊಂಡಿರೋದಿಲ್ಲ. ಈಗ ಈ ಸೀನ್ ಅಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಸರು ಇದ್ದಳನ್ನ ನಮಗೆ ತೋರಿಸ್ತಾರೆ. ಈಗ ಸರುಗೆ ತಾನು ಹುಟ್ಟಿ ಬೆಳೆದಂತ ಊರ್ ಜ್ಞಾಪಕ ಬರಕ್ ಶುರುವಾಗುತ್ತೆ. ಈಗ ಸರು ಅವನು ಹುಟ್ಟಿ ಬೆಳೆದಂತ ಮನೆಯಿಂದ ತಪ್ಸ್ಕೊಂಡ್ ಬಂದಿದ್ದಾದ್ಮೇಲೆ ಅವ್ರ ಅಣ್ಣ ಮತ್ತೆ ಅವ್ರ ಅಮ್ಮ ಇಷ್ಟು ಬಾಧೆ ಬಿದ್ದಿರ್ತಾರಂತ ಯೋಚನೆ ಮಾಡ್ತಾನೆ. ಅದೇ ರೀತಿ ಅವನು ಈ ವಿಚಾರ ನೆನೆಸ್ಕೊಂಡು ಅಳಕ್ ಶುರು ಮಾಡ್ತಾನೆ. ಇದಾದ್ಮೇಲೆ ಅವನು ಗೂಗಲ್ ಅರ್ತ್ ಅಪ್ಲಿಕೇಶನ್ ನ ಲ್ಯಾಪ್ಟಾಪ್ ತಗೊಂಡು ಹುಡುಕ್ತಾ ಇರ್ತಾನೆ. ಅದೇ ರೀತಿ ಅವನು ಕೋಲ್ಕತ್ತಾ ರೈಲ್ವೆ ಸ್ಟೇಷನ್ ಇಂದ ತನ್ನ ಮನೆಗೆ ಎಷ್ಟು ದೂರ ಇರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಚೆಕ್ ಮಾಡ್ತಾ ಇರ್ತಾನೆ. ಬಟ್ ಅವನಿಗೆ ಬೇರೆ ಬೇರೆ ರೀತಿ ಏನ್ ಮಾಡಿದ್ರು ಅವನ ಅಡ್ರೆಸ್ ಗೊತ್ತಾಗ್ತಾನೆ ಇರೋದಿಲ್ಲ. ಆದ್ರೂ ಪರವಾಗಿಲ್ಲ, ನನ್ನ ಊರು ಸುತ್ತಮುತ್ತಲು ಅಡ್ರೆಸ್ ಅದನ್ನು ಗೊತ್ತಾಗ್ಬೋದು ಅಂತ ಮತ್ತೆ ಚೆಕ್ ಮಾಡಕ್ ಶುರು ಮಾಡ್ತಾನೆ. ಬಟ್ ಅವ್ನಿಗೆ ಆಗ್ಲೂ ಒಳ್ಳೆ ರಿಸಲ್ಟ್ ಸಿಗೋದೇ ಇಲ್ಲ. ಅದೇ ರೀತಿ ಈಗ 3 ವರ್ಷ ಮುಂದೆ ಹೋಗಿರುತ್ತೆ. ಲೂಸಿ ಮತ್ತೆ ಸರು ಈಗ ಒಬ್ಬರನ್ನೊಬ್ರು ಇಷ್ಟ ಪಡಕ್ ಶುರು ಮಾಡಿರ್ತಾರೆ. ಸರು ಈಗ ಲವ್ ಅಲ್ಲಿ ಇದ್ರು ಅವ್ರ ಅಮ್ಮ ಮತ್ತೆ ಅವ್ರ ಅಣ್ಣ ಮತ್ತೆ ಮತ್ತೆ ಅವ್ನಿಗೆ ಜ್ಞಾಪಕ ಬರ್ತಾನೆ ಇರ್ತಾರೆ. ಈ ಎಲ್ಲಾ ನೆನಪುಗಳು ಅವನ ಮನೆ ಕಡೆ ಹೋಗೋದಕ್ಕೆ ಪ್ರೇರೇಪಣೆ ಕೊಡ್ತಾ ಇರ್ತವೆ. ಇದಾದ್ಮೇಲೆ ಸರು ತುಂಬಾನೇ ಸೀರಿಯಸ್ ಆಗಿ ಈ ಕೆಲಸ ತಗೊಂಡು ತುಂಬಾ ಡೆಪ್ತ್ ಆಗಿ ಹುಡುಕಕ್ ಶುರು ಮಾಡಿರ್ತಾನೆ. ಸರುಗೆ ಈ ಕೆಲಸದಲ್ಲಿ ಇಷ್ಟು ಬಿಸಿ ಆಗಿರ್ತಾನೆ ಅವ್ನು ಲೂಸಿಯನ್ನ ಅವಾಯ್ಡ್ ಮಾಡಕ್ ಶುರು ಮಾಡಿರ್ತಾನೆ. ಅದೇ ರೀತಿ ಸರು ಲೂಸಿ ಹತ್ರ ಒಂದು ಬಾರಿ ನನಗಿಂತ ಒಳ್ಳೆ ಹುಡುಗ ನಿನ್ಗೆ ಸಿಗ್ತಾನೆ, ದಯವಿಟ್ಟು ನೀನ್ ನನ್ನ ಹಿಂದೆ ಬರ್ಬೇಡ ಅಂತ ಹೇಳ್ತಾನೆ. ಆಕ್ಚುಲಿ ಇಂಡಿಯಾದಲ್ಲಿ ಈ ಡೈಲಾಗ್ ನ ಹುಡುಗರಿಗೆ ಹೇಳೋದು ಕಾಮನ್. ಇದಾದ್ಮೇಲೆ ಸರು ಮತ್ತೆ ಲೂಸಿಯಾ ಅವರ ಲವ್ ನ ಅಲ್ಲಿಗೆ ಡ್ರಾಪ್ ಮಾಡ್ಬಿಡ್ತಾರೆ. ಅದೇ ರೀತಿ ಕೆಲವು ದಿನಗಳು ಕಳೆದೋಗ್ತವೆ. ಈಗ ಸರು ಒಂದು ಆಕ್ಸಿಲೇಟರ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ನಿಗೆ ಆಪೋಸಿಟ್ ಆಗಿ ಬರುವಂತ ಲೂಸಿಯಾನ ನೋಡ್ತಾನೆ. ಇದಾದ್ಮೇಲೆ ಇಬ್ರು ಒಬ್ಬರನ್ನೊಬ್ರು ಮಾತಾಡಿಸ್ತಾರೆ. ಈಗ ಸರು ತನ್ನ ಫ್ಯಾಮಿಲಿ ಬಗ್ಗೆ ಹೇಳ್ತಾನೆ. ಇದಾದ್ಮೇಲೆ ಇಬ್ರು ಲವರ್ಸ್ ಆಗಿ ಕಂಟಿನ್ಯೂ ಆಗ್ತಾರೆ. ಈಗ ಲೂಸಿ ನಿನ್ನ ಅಡಾಪ್ಟ್ ಮಾಡ್ಕೊಂಡ್ರಲ್ಲ ಆ ತಾಯಿ ಹತ್ರ ಹೋಗು ಅಂತ ಹೇಳ್ತಾಳೆ. ಅದೇ ರೀತಿ ಸರು ಅವ್ರ ತಾಯಿನ ಹುಡುಕ್ತಾ ಬರ್ತಾನೆ. ಇಲ್ಲಿ ಬಂದು ನೋಡಿದ್ರೆ ಸೂ ತುಂಬಾನೇ ವೀಕ್ ಆಗಿರ್ತಾಳೆ. ಅದಕ್ಕೆ ಕಾರಣ ತನ್ನ ಮಗ ತನ್ನ ಬಿಟ್ಟು ತುಂಬಾ ದೂರದಲ್ಲಿದ್ದಾನೆ ಅಂತ. ಅದೇ ರೀತಿ ಈಗ ಸರುಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಅದೇನಂದ್ರೆ ಇವರೇ ಬೇಕಾಗಿ ಇವ್ರಿಗೆ ಮಕ್ಕಳು ಮಾಡ್ಕೊಂಡಿಲ್ಲ, ಬದಲಾಗಿ ಅಡಾಪ್ಟೆಡ್ ಮಕ್ಕಳನ್ನ ಸಾಕೋಣ ಅಂತ ಪ್ಲಾನ್ ಮಾಡಿದ್ರು ಅಂತ. ಶೂ ಅವಳ ಬಗ್ಗೆ ಅವಳು ಹೇಳಕ್ ಶುರು ಮಾಡ್ತಾಳೆ. ಅದೇನಂದ್ರೆ ನಾನು ಚಿಕ್ಕೋಳಿದಾಗ ನಮ್ಮ ಅಪ್ಪ ತುಂಬಾನೇ ಕುಡಿತಾ ಇದ್ದ. ಅದೇ ರೀತಿ ನನ್ನ ಅವ್ರು ಚೆನ್ನಾಗಿ ನೋಡ್ಕೊಂತಾ ಇರಲಿಲ್ಲ. ಅದಾದ್ಮೇಲೆ ನಾನು ಬೆಳೆದು ದೊಡ್ಡಳಾದ್ಮೇಲೆ ಅವತ್ತೇ ನಾನು ಡಿಸೈಡ್ ಮಾಡಿದೆ ಈ ತರ ಅಡಾಪ್ಟ್ ಮಕ್ಕಳು ತಂದು ಸಾಕ್ಬೇಕು ಅಂತ. ಅದೇ ರೀತಿ ನಾನು ನಿನ್ನ ತಂದು ಸಾಕಿದೀನಿ ಅಂತ ಹೇಳ್ತಾಳೆ. ಅದೇ ರೀತಿ ನನಗೆ ನಿನ್ನ ಅವಶ್ಯಕತೆ ತುಂಬಾನೇ ಇದೆ ಅಂತ ಹೇಳ್ತಾರೆ. ಸೂನ ಮಾತು ಕೇಳಿದಂತ ಸರುಗೆ ಅವಳು ಹೇಳ್ತಾರದು ಸತ್ಯ ಅಂತ ಅನ್ಸುತ್ತೆ. ಅದೇ ರೀತಿ ಅವನು ಕಳ್ಕೊಂಡಿದ್ದ ಅವ್ರ ತಾಯಿನ ಹುಡುಕ್ಬೇಕಂತ ಕೂಡ ಪ್ಲಾನ್ ಮಾಡ್ತಾ ಇರ್ತಾನೆ. ಅದೇ ರೀತಿ ಅವನು ಗೂಗಲ್ ಅರ್ತ್ ನೋಡ್ತಾ ನೋಡ್ತಾ ತುಂಬಾನೇ ರಿಸರ್ಚ್ ಮಾಡಕ್ ಶುರು ಮಾಡಿರ್ತಾನೆ. ಈ ರಿಸರ್ಚ್ ಅಲ್ಲಿ ಅವನಿಗೆ ಅವ್ರ ಅಮ್ಮ ಕಲ್ಲು ಹೊಡಿತಿದ್ದಂತ ಜಾಗ ಈಗ ಸಿಕ್ಬಿಟ್ಟಿರುತ್ತೆ. ಅದೇ ರೀತಿ ಅವನು ಸುತ್ತಮುತ್ತ ಹಳ್ಳಿಗೆ ಹುಡುಕ್ತಾ ಹುಡುಕ್ತಾ ಅವರಲ್ಲಿ ಕೂಡ ಸಿಗುತ್ತೆ. ಈಗ ಸರು ಈ ವಿಚಾರನ ತನ್ನ ತಾಯಿ ಮತ್ತೆ ತನ್ನ ಲವರ್ ಹತ್ರ ಹೇಳ್ತಾನೆ. ಈಗ ಸರುನ ಅಡಾಪ್ಟ್ ಮಾಡ್ಕೊಂಡಿದ್ದಂತ ತಂದೆ ತಾಯಿ ನೀನ್ ಹೋಗಿ ನಿಮ್ಮ ಪೇರೆಂಟ್ಸ್ ನ ನೋಡ್ಕೊಬ ಅಂತ ಹೇಳ್ತಾರೆ. ಅದೇ ರೀತಿ ಸರು ಅವನ ಫ್ಯಾಮಿಲಿ ಹುಡುಕ್ತಾ ಇಂಡಿಯಾ ಕಡೆ ಬರ್ತಾನೆ. ಈಗ ಸರು ಗೂಗಲ್ ಹತ್ರಲ್ಲಿ ಯಾವ ರೀತಿ ಮ್ಯಾಪ್ ಸಿಕ್ಕಿರುತ್ತೋ ಅದೇ ರೀತಿ ಹುಡುಕ್ತಾ ಬರ್ತಾ ಇರ್ತಾನೆ. ಈಗ ಸರು ಅದೇ ತರ ಹುಡುಕ್ತಾ ಅವರಲ್ಲಿ ಕೂಡ ಈಗ ಸಿಕ್ಕಿರುತ್ತೆ. ಈಗ ಸರು ಅವನು ಆಡಿ ಬೆಳೆದಂತ ಮನೆ ಒಳಗಡೆ ಬಂದ್ ನೋಡಿದ್ರೆ ಆ ಮನೇಲಿ ಯಾರು ಇರೋದೇ ಇಲ್ಲ. ಈಗ ಆಚೆ ಬಂದಂತ ಸರು ಅಲ್ಲಿದ್ದವ್ರನ್ನ ವಿಚಾರಿಸಕ್ ಶುರು ಮಾಡ್ತಾನೆ. ಬಟ್ ಸರು ಏನ್ ಹೇಳ್ತಾ ಇದ್ದಾನಂತ ಅವ್ರಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಸರುಗೂ ಕೂಡ ಹಿಂದಿ ನೀಟಾಗಿ ಬರ್ತಾ ಇರೋದಿಲ್ಲ. ಈಗ ಅದೇ ಟೈಮ್ಗೆ ಅಲ್ಲೊಬ್ಬ ವ್ಯಕ್ತಿ ಬರ್ತಾನೆ. ಅವನಿಗೆ ಇಂಗ್ಲಿಷ್ ನೀಟಾಗಿ ಬರ್ತಾ ಇರುತ್ತೆ. ಸರು ಈಗ ಆ ವ್ಯಕ್ತಿ ಹತ್ರ ತನ್ನ ಅಣ್ಣ ಅಮ್ಮ ತಂಗಿ ಬಗ್ಗೆ ಹೇಳಿ ಈ ಮನೇಲಿ ಇದ್ರಲ್ಲ ಅವರೆಲ್ಲ ಎಲ್ಲೋದ್ರು ಅಂತ ಕೇಳ್ತಾನೆ. ಈಗ ಆ ವ್ಯಕ್ತಿ ಇವನ ಮಾತಿಗೆ ಉತ್ತರ ಕೊಡದೆ ಅಲ್ಲಿಂದ ಹೊರಟೋಗ್ತಾನೆ. ಇದು ನೋಡಿದಂತ ಸರುಗೆ ಏನಂದ್ರೆ ಏನೂ ಅರ್ಥನೇ ಆಗೋದಿಲ್ಲ. ಇದಾಗಿ ಸ್ವಲ್ಪ ಹೊತ್ತಿಗೆ ಅದೇ ವ್ಯಕ್ತಿ ಯಾರನ್ನು ಕರ್ಕೊಂಡ್ ಬರ್ತಾರ ನಮ್ಗೆ ತೋರಿಸ್ತಾರೆ. ಸರು ಈಗ ಅಲ್ಲೋಗಿ ನೋಡಿದ್ರೆ ಅಲ್ಲಿ ವಯಸ್ಸಾಗಿರೋಂತ ಒಂದು ಮಹಿಳೆ ಕಾಣಿಸ್ತಾಳೆ. ಸರು ಯಾರಂತ ಸ್ವಲ್ಪ ದಿಟ್ಟಿಸಿ ನೋಡಿದಾಗ ಅವನ ಎತ್ತ ತಾಯಿನೇ ಆಗಿರ್ತಾಳೆ. ಸರು ಈಗ ಅವ್ರ ಅಮ್ಮನ್ ನೋಡಿದ ತಕ್ಷಣ ತಾನು ಯಾರು ಅಂತ ಹೇಳಿ ಅವ್ರ ಅಮ್ಮನ ಅಪ್ಕೊಂಡ್ಬಿಡ್ತಾನೆ. ಸರುಗೆ ಈ ಭೇಟಿ ತುಂಬಾನೇ ಖುಷಿ ಕೊಟ್ಟಿರುತ್ತೆ. ಅದೇ ರೀತಿ ಈಗ ಸರುನ ತಂಗಿ ಅಲ್ಲೇ ಪಕ್ಕದಲ್ಲಿ ಇರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸರು ಅವಳನ್ನು ಮಾತಾಡಿಸಿ ಅವಳನ್ನು ಕೂಡ ಅಪ್ಕೊಂತಾನೆ. ಈಗ ಸರು ಅವನ ತಾಯಿ ಮತ್ತೆ ತಂಗಿನ ಮಾತಾಡಿಸಿದಾದ್ಮೇಲೆ ಆಸ್ಟ್ರೇಲಿಯಾದಲ್ಲಿ ಇದ್ದಂತ ಅವನ ಪೇರೆಂಟ್ಸ್ ಗೆ ಫೋನ್ ಮಾಡಿ ಹೇಳ್ತಾನೆ. ಈ ವಿಚಾರ ಕೇಳಿದಂತ ಅವರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಆದ್ರೆ ಸರುನ ಅಣ್ಣ ಏನಾದ್ರು ಅಂತ ಅವ್ರ ತಾಯಿನ ಕೇಳಿದಕ್ಕೆ ನೀನ್ ಅವತ್ತು ತಪ್ಸ್ಕೊಂಡಿದ್ದೀನ ಅವನು ಕೂಡ ಟ್ರೈನಿಂಗ್ ಸಿಕ್ಕಿ ಸತ್ತೋದ ಅಂತ ಹೇಳ್ತಾರೆ. ಇದನ್ನ ಕೇಳಿದಂತ ಸರುಗೆ ತುಂಬಾನೇ ನೋವಾಗುತ್ತೆ. ಸರು ಈಗ ಇದೆಲ್ಲ ಆದ್ಮೇಲೆ ತನ್ನ ಆಡಿದ ಜಾಗಗಳನ್ನ ಹುಡ್ಕೊಂಡು ಹೋಗ್ತಾನೆ. ಅದೇ ರೀತಿ ಆ ರೈಲ್ವೆ ಟ್ರ್ಯಾಕ್, ಆ ಬಂಡೆ ಹೊಡಿತಿದ್ದಂತ ಜಾಗ ಅದೆಲ್ಲ ನೋಡ್ತಾನೆ. ಅದನ್ನೆಲ್ಲ ನೋಡ್ತಿದ್ದಂತ ಸರುಗೆ ಅವ್ರ ಅಣ್ಣ ಮತ್ತೆ ಜ್ಞಾಪಕ ಬರಕ್ ಶುರು ಆಗುತ್ತೆ. ಅದೇ ರೀತಿ ಸರುಗೆ ಅವನ ಹೆಸರು ಬಗ್ಗೆ ಒಂದು ಕ್ಲಾರಿಟಿ ಬರುತ್ತೆ. ಅದೇನಂದ್ರೆ ಅವನ ಹೆಸರು ಸರು ಅಲ್ಲ, ಶಿರು ಅಂತ. ಶಿರು ಅಂದ್ರೆ ಸಿಂಹ ಅಂತ ಅವ್ರ ಭಾಷೆಯಲ್ಲಿ ಅರ್ಥ. ನಂತರ ಈ ಮೂವಿಯ ರಿಯಲ್ ಸ್ಟೋರಿಯ ಕೆಲವೊಂದು ಫುಟೇಜ್ ನ ನಮ್ಗೆ ತೋರಿಸ್ತಾರೆ. ಅದ್ರಲ್ಲಿ ನಮಗೆ ರಿಯಲ್ ಸರುನ ಫೋಟೋ ಮತ್ತೆ ಅವನ ಎತ್ತ ತಾಯಿ ಅವನ ಸಾಕ್ದವ್ರದ್ದು ಎಲ್ಲಾರ್ದು ಫೋಟೋಗಳು ಸಿಗುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.